నువ్వు లేక నేనుండను, నేను లేక నువ్వు ఉండవు, మా ఇద్దరిది ఒకే జీవము. ఎంత బోకలు పెట్టిందమ్మా ఈ అమ్మ. అయ్యో అంత కిలీన్ చేసేపటికి నాకు సుస్థ అయిపోయా. ఏం కాపీ నీళ్ళు ఏమైనా ఇస్తుందా లేదా? అక్కో ಅಕ್ಕ ಕಾಪಿ ನೀಲಿ ಅಕ್ಕೋ. ದೊಡನೆ ಕಂಪ್ಲೇಂಟ್ ಕೊಡ್ಬೇಕಾಗಿತ್ಲೇ ನಾವ. ಹೋಗ್ಲಿ ಬಿಡ, ಸುನಂದಿ ಮಕ್ಕ ನೋಡ್ಕೊಂಡು ಸುಮ್ಮನೆ ಆದ್ನೆ. ಹೋ ಅವಳೆಲ್ಲ ಅಂದ್ರೆ ನೀನು ಇರೋದೇ ಇಲ್ಲ ಲೇ. ಹಾಲಿಗಿಟ್ಕೊಂಬಿಟ್ಲಲ್ಲ, ತಪ್ಪಾಗೋಯ್ತು ಅವಂದು ಅಂತ ಇನ್ನೇನ ಮಾಡಕ್ಕತ್ತದೆ. ಸರಿ ನಡಿ. ಅದೇ ಅರ್ಲಿ ತಲೆ ಮೇಲೆ ಬಟ್ಟೆ ಕಂಡು ಕೂತವ್ರೆ. ಯಾರಪ್ಪ ನೋಡೋಣ ಬಾ. ವಾ ಯಾರಕ್ಕೋ? ನನ್ನೇನು ಸಾಕಿ 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 ಬೋಕಿ ಏನು ಸಾಕಿ ಅಕ್ಕ? ಯಾರು ಬೇಕಾಗಿತ್ತು? ಲೇ ದೊಡ್ಡನೆ, ನಿಂದಲೇ ಕೆಲಸ, ನಿಂದೇ ಕೆಲಸ. ಏನೋ ಕಿತಾಪತಿ ಮಾಡಿದ್ದೆ. ಯಾರ ಯಮ್ನು? ಯಾರು ಯಮ್ನು ಹೇಳ್ತಿಲ್ಲ ಮಾನವಾಗಿ? ಅಯ್ಯೋ ನಿನ್ನಲ್ಲೇ ನಾನೇನ ಮಾಡಿದ್ನಿ? ಅದಕ್ಕೆ ನನ್ನ ಇಟ್ಕೊಂಡಿದ್ಯಾ? ಯಾರ ಯಮ್ನು? ಯಾರು ಹೇಳ್ತಿಲ್ಲ ಯಮ್ನ? ದೇವ್ರ ಸತ್ಕ ನಂಗೆ ತಿಳಿದಲೇ, ದೇವ್ರ ಸತ್ಕ ತಿಳಿದು ಯಮ್ಮನ ಮಕನೇ ಕಾಣಿ ನಾನು. ಯಾವ್ರಮ್ಮ? ಮಾದು ಈ ಕಡೆ ಬಾಗೇಪಲ್ಲಿ, ಸೇಲೂರು, ಶ್ರೀನಿವಾಸಪುರ ಆತೊಟ್ಟು ಮಾ ಊರು. ಅಷ್ಟು ದೂರ ಹೊರಟೋಗ್ಬಿಟ್ಟಿದ್ಯೇನಾ? ಆಂಧ್ರ ಬಾರ್ಡ್ರಿಗೆ ಹೊರಟೋಗ್ಬಿಟ್ಟಿದ್ಯಾ? ಇಲ್ಲಿದ್ದೆಲ್ಲ ಅಪವಾದ ಹಾಕ್ಬಿಡಲೇ, ಸುಮ್ಮನೆ ಇರು. ನಾನು ಯಾರೋ ಯಮ್ಮನ್ ನೋಡೇ ಇಲ್ಲ. ಯಪ್ಪನ್ ತೆಳದಾನಿಕ ಉಂಡಣ ಯವ್ರಾನೆ ಯವ್ರ ಎಪ್ಪಳು ಕೇಳಿಸ್ಕೊಂಡೇನಾ? ಕೇಳಿಸ್ಕೊಂಡ? ಯಾವ್ರನ ಇತ್ ನೋಡಮ್ಮ. ಶಪ್ಪನ చెప్పులు లేదు పరకలేదు. ఏమన్నా చెప్పు లేదు పరకలేదమ్మ. ఏమి చెప్పనా? చెప్పు ಇಲ್ಲ పరక ఇల్లమ్మ. అదేనికి బందోళ్ళ కేಳలే. ఏనికి బందిరదు? ఈ ఇంటికి పని మనిషిలా వచ్చిండానన్నా. బోకులు కడుగుతాను, షర్ట్ ఉడుస్తాను, బట్టలు ఉతుకుతాను, వంట చేస్తాను, కాఫీ చేస్తాను, అంతా పని చేస్తానన్నా. నాకు 3 పూట్లు భోజనం పెడతారంట. ఇంక మింకా ఇంట్లోనే ఉంటాను నేను. ఓ ಕೆಲಸದೋಳ ನೀನು? ಅಣ್ಣ ಹೋಗಮ್ಮ. ನಮ್ಮನೆಗಿರೋ ಹೆಂಗಸರಿಗೆ ಕೆಲ್ಸಗಳಿದ್ರೆ ಖಾಲಿ ಹೊಡಿತಾವ್ರೆ, ನೊಣ ಹೊಡಿತಾವ್ರೆ. ನಿನಗೆ ಬೇರೆ ಕೆಲಸ? ಹೋಗು ಹೋಗು, ನಿಮ್ಮೂರ್ಗೆ ಹೋಗು. ಎಲ್ಲ ಒಂದು 100-200 ಕೊಡ್ತೀನಿ, ಎತ್ಕೊಂಡು ಊರು ಸೇರ್ಕೊ ಹೋಗು. అనో నేను మంచిదాన్ని నన్ను చెడుదాన్ని కాదు. పని చేసుకుని మీ ఇంట్లోనే ఉంటాను. ಬೇಡ ಹೋಗಮ್ಮ, ಹೋಗಮ್ಮ. ಸರಿಲ್ಲ ನಮ್ಮ ಮನೆಗೆ ಜನಗಳು. ಇವನು ಇಲ್ಲಿ ನಿಂತವನಲ್ಲ, ಇವನು ಸರಿಲ್ಲ. ಅಯ್ಯೋ ಅಣ್ಣ ಅಟ್లా అనొద్దను. ಹೋಗು ಹೋಗಿ 200 ರೂಪಾಯಿ ಕೊಡ್ತೀನಿ, ಊರು ಸೇರ್ಕೊ ಹೋಗು. ಯಾವ ಸಿಕ್ಕೋನು? ಏನೇ ಯಾಕೋ ಆ ಅಮ್ಮನ್ನ ಹೋಗು ಅಂತ ಹೇಳ್ತಾ ಇದೀಯ ನೀನು? ಲೇ ಆ ಅಮ್ಮನು ಕೆಲಸ ಮಾಡ್ತಾಳಂತೆ. 3 ಹೊತ್ತು ಊಟ ಹಾಕ್ಬೇಕಂತೆ. ಅದಕ್ಕೆ ನಮ್ಮನೆಗೆ ಹೆಂಗಸರು ಖಾಲಿ ಪೀಲಿಗ ಬಿದ್ದವ್ರೆ, ನೊಣ ಹೊಡಿತಾವ್ರೆ. ಇನ್ನು ನಿನ್ನ ಕೆಲಸ ಅದು ಹೋಗಮ್ಮ ಅಂತ ಇದ್ದೀನಿ. ನಾನು ಕೆಲ್ಸಕ್ಕೆ ಇಕ್ಕೊಂಡಿರೋದು ಅಮ್ಮನ್ನ. ಕೆಲ್ಸಕ್ಕೆ ಇಕ್ಕೊಂಡಿರೋದು ನಾನು. ಓಹೋ ಅಲ್ಪನ್ಗೆ ಐಶ್ವರ್ಯ ಬಂದ್ರೆ ಆದ್ರ ಹತ್ರಗ ಕೊಡ ಹಿಡಿದಂತೆ. ಹಂಗಾಯ್ತು ನಿನ್ ಕತೆ. ಯಾಕೋ ಈ ಊರ್ಗೆಲ್ಲ ಸಾವುಕಾರರು ನಾವೇ ತಾನೆ? ಸಾವುಕಾರ ಆಗ್ಬಿಟ್ರೆ ಅದಕ್ಕೇನಂತೆ? ಮನೆಗೆ ಯಾರನ್ನ ಒಬ್ರು ಕೆಲಸದವ್ರು ಇರ್ಬೇಕಲ್ಲ. ನೋಡೇ ಸರೋಜೆ, ನಮ್ಮ ಕೆಲಸ ನಾವೇ ಮಾಡ್ಕೊಬೇಕು. ಆವಾಗ ಆರೋಗ್ಯ ಇರೋದು. ನಾವು ಕೂತಿರ್ತೇವೆ, ಯಾರೋ ತಂದ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಕಾಫಿ ಕುಡಿಯೋದು, ಊಟ ತಿನ್ನೋದು ಎಲ್ಲ ಮಾಡಿದ್ರೆ ಶುಗರ್ಗಳು, BP-ಗಳು ಇಲ್ದಿದ್ದು ಕಾಯಿಲೆಗಳು ಉಟ್ಕೊಂತವೆ. ನಮ್ಮ ಕೆಲಸ ನಾವು ಮಾಡ್ಕೊಬೇಕು. ಆ ಅಮ್ಮನ್ಗೆ ಕಾಸು ಕೊಟ್ಟು ಕಳಿಸು. ಇಲ್ಲ ಆಗಲ್ಲ, ಹೋಗಲ್ಲ. ಅಮ್ಮನು ನಮ್ಮನೆಗೆ ಇರ್ತಾಳೆ. ನೀನು ಪಾಡಕ್ಕೆ ನೀನು ನಿಮ್ಮ ಮನೆಗೆ ಹೋಗು. ನಮ್ಮ ಮನೆ ಸುದ್ದಿ ಯಾಕ ನಿಂಕ? ಯಾಕ ನಮ್ಮ ಮನೆ ಸುದ್ದಿ? ಹಂಗಾದ್ರೆ ನಮ್ಮ ಮನೆಗ ನಮ್ಮ ಸಾವಿತ್ರಿಗೂ ಕೆಲಸ ಮಾಡ್ಕೊಳ್ಳಿ. ನಮ್ಮ ಮನೆಗೂ ಕೆಲಸ ಮಾಡಮ್ಮ. ನಾವು 3 ಹೊತ್ತು ಊಟ ಕೊಡ್ತೀರಿ. ಅಣ್ಣ ಮೀಲ್ ಎಕ್ಕಡುಂಡದೆ ಈಗ ಇದೇ ಮನೇನೆ. ಸಾವಿತ್ರಿ ಸಾವಿತ್ರಿ ಈ ಕಡೆಗೆ ಬರ, ನನ್ನ ಹೆಂಡ್ರು ಬರ್ತಾಳೆ. ಮೊದಲೇ ನೀನು ಸರಿಲ್ಲ. ಏನೋ ಶಿಕೋನೆ ಹಂಗೆ ಮಾತಾಡ್ತಾ ಇದೆಯಾ ನನ್ನ ಗಂಡನ? ಏನಮ್ಮ ದುಷ್ಟರು ಕಂಡ್ರೆ ದೂರ ಇರಬೇಕು. ಅದಕ್ಕೆ ನನ್ನ ಹೆಂಡ್ರು ಬಂಗಾರ. ಚಿಕ್ಕೋನೆ ಜಾಸ್ತಿ ಆಯ್ತಾ ನಿಂದು ಮಾತುಗಳು? ನೋಡ್ಕೊಂಡು ಮಾತಾಡ. ನಿನ್ನ ನೋಡ್ಕೊಂಡೆ ಮಾತಾಡ್ತಾ ಇದ್ದೀನಿ. ಈ ಕಡೆಗೆ ಬರ, ನಿನ್ನ ಹೆಂಡ್ರು ಪಕ್ಕಕ್ಕ. ನನ್ನ ಹೆಂಡ್ರು ಬಂದು ಅಲ್ಲಿ ನಿಂತ್ಕೊಂತಾಳೆ. ನಿನ್ನ ಹೆಣ್ಣು ಕೂಡ ನನ್ನ ಹೆಂಡ್ರ ಮೇಲೆ ಬೀಳ್ಕೊಡ್ದು. ನೀನು ಸರಿಯಿಲ್ಲ ನನ್ನ ಮಗನ. ನೀನು ನಾಲ್ಗೆ ಬಿಗಿಟ್ಟು ಮಾತಾಡಲೇ, ನಾಲ್ಗೆ ಬಿಗಿಟ್ಟು ಮಾತಾಡೋ. ಲೇ ನಾಲ್ಗೆ ಬಿಗಿಟ್ಕೊಂಡ್ರೆ ಹೆಂಗ ಮಾತಾಡಕತ್ತದೆ? ನೀನು ಹೋಗ್ತೆ ಏನು ಅಂತ ಹೇಳಿದ್ನಷ್ಟೇ. ಇನ್ಮೇಲೆ ಅದು ರಸ್ತೆ ಮಾನ ಮರ್ಯಾದೆಯಿಂದ ಬದುಕೋದ್ ಕಲಿ. ಸ್ವಂತ ತಮ್ಮನೇ ಹಂಗೆ ಅಂತವನಂತಂದ್ರೆ ಇನ್ನೆಷ್ಟು ಮಾತ್ರ ನೀನು ಹೆಸರು ಕೆಡ್ಸ್ಕೊಂಡಿರ್ಬೇಡ. ನಿಂದು ಒಂದು ಜನ್ಮಾನ ಬೇಡ ನೋಡು ಶಿಕೋನೆ. ಬೇಡ ಬೇಕುಗಳು. ನಾನು ನಿನ್ನ ಕೇಳಿಲ್ಲ, ನಾನು ನಿನ್ನನ್ನು ಕೇಳಿಲ್ಲ. ನನ್ನ ಹೆಂಡ್ರು ಬರ್ತಾಳೆ, ಪಕ್ಕಕ್ಕೆ ಬಾ ಅಂತ ಹೇಳಿದ್ನಿ ಅಷ್ಟೇ. ಏನು ನಿನ್ನ ಹೆಂಡ್ರು ಮೈಸೂರು ಮಹಾರಾಜನ ಮೊಮ್ಮಗಳು? ಏನು ನಿನ್ನ ಹೆಂಡ್ರು ಬರ್ತಾ ಇದ್ರೆ ದಾರಿ ಮಾಡ್ಕೊಡ್ಬೇಕು? ಲೇ ನನ್ನ ಹೆಂಡ್ರು ಮಹಾರಾಜನ ಮೊಮ್ಮಗಳಲ್ಲೋ, ಪತಿವ್ರತೇನೋ. ಶಿಕೋನೆ ಮಾತುಗಳು ಜಾಸ್ತಿ ಆದ್ವು ನಿಂದು. ಇನ್ನು ಮಿಕ್ಕನಾದವರೆಲ್ಲ ರೋಡ್ಗಳಾಗಿ ನಿಂತ್ಕೊಂಡವ್ರೇನೋ, ನೀನು ಹೆಂಡ್ರು ಒಬ್ಳೇನೇನೋ ಪತಿವ್ರತೆ? ಯಾಕೋ ಹಂಗೆ ಮಾತಾಡ್ತಾ ಇದೀಯಾ? ಅದೆಲ್ಲ ಕತೆ ನಂಗೆ ತಿಳಿದು. ನನ್ನ ಹೆಂಡ್ರು ಬರ್ತಾಳೆ, ನಿನ್ನ ಗಂಡನ ಪಕ್ಕಕ್ಕೆ ನಿಂತ್ಕ ಅಂತೇಳು.
ಅಷ್ಟೇ. ಸಿಕ್ಕೋನೆ, ನೀನು ಮಾತಾಡ್ತಾ ಇರೋದು ತಪ್ಪು ಲೇ. ಸ್ವಂತ ಅಣ್ಣನ್ನೇ ಹಿಂಗೆಲ್ಲ ಮಾತಾಡ್ತೀಯಲ್ಲ ನೀನು, ಎಲ್ಲರ ಮುಂದೆ ಬೀಳಂಗೆ ಮಾತಾಡ್ತೀಯಲ್ಲೋ. ಯಾಕೋ ಯಾವತ್ತಾನ ಸಾವಿತ್ರಿ ಹತ್ರ ಕೆಟ್ಟದಂಗೆ ನಡ್ಕೊಂಡಿದ್ದೀನಿ ನಾನು? ಲೇ, ನನಗೆಲ್ಲ ತಿಳಿದು ನೀನು ಬಾರಲಿ ಈ ಕಡೆಗೆ. ನೀನು ಎಂತ ನನ್ನ ಮಗನು ಅಂತ ನಂಗೆ ತಿಳಿದು. ಏನ್ ಮಾವ? ಲೇ, ಈ ಕಡೆಗೆ ಬತ್ತಿಯಲ್ಲ ತಿಳಿಲ್ಲ. ಸಾವಿತ್ರಿ ಬಾಯ್ಲೆ. ಸಾವಿತ್ರಿ ಇಲ್ಲಿ ಕುತ್ಕೊಂಡವಳಲ್ಲ ಯಮ್ನ, ನಾಳೆಯಿಂದ ಎಲ್ಲ ಕೆಲಸ ಮಾಡ್ಕೊಡ್ತಾಳೆ ನಿಂಕ. 3 ಹೊತ್ತು ಬಿಸಿ ಬಿಸಿ ಊಟ ಕೊಟ್ಬಿಡು. ಹಾಂ? ಅಯ್ಯೋ ಮಾವ, ನಮ್ಮನೆಗೆ ಎಷ್ಟು ಕೆಲಸ ಮಾಡಬೇಕು? ನಾನು ನೀನು ಮಗು ಇರೋದು 3 ಜನ. ಆ ಶಂಕರ್ನು ಶಿವಮ್ನು ಅವರು ಬೆಂಗ್ಳೂರಿಗೆ ಹೋದ್ರು. ನಮ್ಗೇನಕ್ಕೆ ಮಾವ ಕೆಲಸದವರು? ಬೆಳಗ್ಗೆ ಹೊತ್ತು ಇಟ್ಟು ಸಾರು ಅನ್ನ ಮಗುಗೆ ಬಾಕ್ಸ್ ಕಣ್ಣು ನಾಷ್ಟ ಏನೇನು ಮಾಡಬೇಕು, ಅದೇ ಮಧ್ಯಾಹ್ನಕ್ಕೂ ಆತೈತೆ. ತಿರ್ಗಿ ಸಾಯಂಕಾಲ ಅನ್ನನೋ ಮುದ್ದೆನೋ ಮಾಡ್ಕೊಬೋದಪ್ಪ. ಅಷ್ಟಕ್ಕೆಲ್ಲ ನನಗೆ ಕೆಲಸದವ್ರು ಏನಕ್ಕೆ ಮಾವ? ಅಯ್ಯೋ ಒಳ್ಳೆವ, ನೀನು ನಂಗೆ ಬೇಡಪ್ಪ. ನನಗೆ ಕೆಲಸ ಇಲ್ಲ ಮನೆಗೆ. ನೀನೇನು ತೋಟದತ್ರಕ್ಕೆ ಹೋಗೋಷ್ಟಿಲ್ಲಲ್ಲಮ್ಮ, ಮನೆಗೆ ಮಾಡ್ಕೊಂಡು ತಿನ್ನೋದು. ನಮಗೆ ನಂಗಿಲ್ಲಲ್ಲ. ನಾವು ತೋಟದತ್ರಕ್ಕೆ ಹೋಗ್ಬೇಕು, ತೋಟದಾಗೂ ಕೆಲಸ ಮಾಡಬೇಕು, ಮನೆಗೂ ಕೆಲಸ ಮಾಡಬೇಕು. ಸಾವಿತ್ರಿ, ನೀನು ಅಡುಗೆ ಒಂದು ಮಾಡು, ಇನ್ನೆಲ್ಲ ಕೆಲಸ ಅಮ್ಮನ್ ಮಾಡ್ತಾಳೆ. ಶಿಕೋನೆ, ಆ ಅಮ್ಮನ್ ನಮ್ಮ ಮನೆ ಕೆಲ್ಸಕ್ಕೆ ಬಂದಿರೋದು, ಬೇರೆಯವ್ರ ಮನೆಗೆಲ್ಲ ಕಳ್ಸಕ್ಕಾಗಲ್ಲ. ಯಾಕ? ನಾವೇನು ಬೇರೆಯವ್ರೆ? ನೀನು ಬೇರೆಯವನೇ? ಏಯ್, ಯಾಕ ಹಂಗೆ ಮಾತಾಡ್ತಾ ಇದೀಯ? ಯಾವಾಗ ನೀನು ಮಾತಾಡ್ತಾ ಇರೋದು? ನನ್ನ ಹೆಂಡ್ರು ಬರ್ತಾವಳೆ, ನನ್ನ ಹೆಂಡ್ರು ಪತಿ ಇರತ್ತೆ, ದಾರಿ ಬಿಡ ಅಂತೆಲ್ಲ ಮಾತಾಡ್ದೆ ನೀನು. ನನ್ನ ಹೆಂಡ್ರು ಪತಿ ಇರತ್ತೇನೆ, ನಿನ್ನೆಲ್ಲ ಅವಳ ಮೇಲೆ ಬೀಳ್ಕೊಡ್ತು. ಅದಕ್ಕೋಸ್ಕರ ನಾನು ಹೇಳ್ದೆ. ನಾನು ಹೇಳೋದ್ರಾಗ ಏನಂತ ತಪ್ಪದೇನಾ? ಏಯ್, ಜೊತೆಗೆ ಇತ್ಕೊಂಡು ಕತ್ಕೊಯ್ಯೋ ಬುದ್ಧಿ ಅಂದ್ರೆ ಇದೇನಾ? ಇದೇ ಲೇ, ನೀನು ಕರೆಕ್ಟಾಗಿರ. ಯಾರ ಮಾತಾಡ್ತಾರೆ ನಿನ್ನ? ಕರೆಕ್ಟಾಗಿರು ನೀನು. ನೀನು ಜನ್ಮಕ್ಕಷ್ಟು ಬೆಂಕಿ ಯಾಕ? ನಿಂದು ಒಂದು ಜನುಮಾನ. ಸ್ವಂತ ತಮ್ಮನ ಕೈಲೇ ಇಷ್ಟು ಮಾತು ಅನ್ಸ್ಕೊಂಡ್ಮೇಲೆ ಇನ್ನು ಮೇಲಾದರೂ ಮಾನ ಮರ್ಯಾದೆಯಿಂದ ಬದುಕು ಮಾನ ಮರ್ಯಾದೆಯಿಂದ. ಅವನೇ ಪಶ್ಚಾತ್ತಾಪ ಪಡಬೇಕು. ಯಾಕಪ್ಪ ನಮ್ಮ ಅಣ್ಣನ ನಾನು ಅಂತ ಮಾತು ಮಾತಾಡಿದೆ? ನಮ್ಮ ಅಣ್ಣ ಎಷ್ಟು ಒಳ್ಳೆಯವನು ಅಂತ ಅವನೇ ಪಶ್ಚಾತ್ತಾಪ ಪಡಬೇಕು. ಅಂತ ಬುದ್ಧಿ ಕಲಿಬೇಕು ಇನ್ನು ಮುಂದೆ ಆದರೂ ನೀನು. ಹೌದೇ ಸರೋಜಿ, ನೀನು ಹೇಳ್ತಾ ಇರೋದು ಸರಿನೇ. ನೀನು ಹೇಳ್ತಾ ಇರೋದು ಕರೆಕ್ಟಾಗಿ ಐತೆ. ಇನ್ನು ಮೇಲೆ ನಾನು ಏನು ಅಂತ ಬದುಕಿ ತೋರಿಸ್ತೀನಲ್ಲ, ಬದುಕಬೇಕು ನೀನು. ಸಿಕ್ಕೋನೆ, ಅವಳು ನಮ್ಮ ಮನೆಗೆ ಮಾತ್ರ ಕೆಲಸ ಮಾಡಕ್ಕೆ ಬಂದಿರೋದು, ನಿಮ್ಮ ಮನೆಗೆಲ್ಲ ಬರಲ್ಲ. ಸರೋಜಕ್ಕ, ನಂಗೇನು ಬೇಡ ಬಿಡಕ್ಕ, ಬೇಡ ಬಿಡು. ನಿನ್ಗೇನು ಬೇಕು ಹೇಳಮ್ಮ? ಸದ್ಯ ನಮ್ಮಂಗೆ ನೀನೇನು ಕಷ್ಟಪಡ್ಬೇಕಾ ಹೇಳು. ನಾವು ಮನೆಗೂ ಮಾಡಬೇಕು, ತೋಟದ ಹತ್ರ ಹೋಗ್ಬೇಕು. ನೀಕೇನು ಮಾಡ್ಕೊಂಡು ತಿನ್ಕೊಂಡು ಆರಾಮಾಗಿನೆಲ್ಲ ಕಾಲ ಕಳಿತೀಯ. ನಮ್ಮ ಮನೆ ಬರ ನೋಡು, ಕಟ್ಕೊಂಡಿರೋ ಗಂಡು ಸರಿ ಇಲ್ಲ, ಹೊಟ್ಟೆಗುಟ್ಟಿರೋ ಮಕ್ಕಳು ಸರಿ ಇಲ್ಲ, ಎಲ್ಲ ನಮ್ಮ ಮನೆ ಬರ. ನಾವು ಕೇಳ್ಕೊಂಬಂತಿರೋದು ಏನು ಮಾಡೋಕ್ಕತ್ತದೆ? ಅವ ಬಾ ನೀನು. ಹೌ, ನಾನು 4 ಹೊತ್ತು ಊಟ ಹಾಕ್ತೀನಿ. ನಮ್ಮ ಮನೆಗೆ ನನ್ನ ಹೆಂಡ್ರಕ್ಕ ಕೆಲಸ ಮಾಡಿಕೊಡು. ಲೇ ಸಿಕ್ಕೋನೆ, ಏನಮ್ಮ? ಯಾರನ್ನೂ ಕಟ್ಕೊಂತಿರೋ ಹೆಂಡ್ರನ್ನ ಕಟ್ಕೊಂಬಂದ್ಬಿಟ್ಟಿದ್ಯಪ್ಪ. ಪ್ರಪಂಚದಾಗ ಯಾರ ಹೆಂಡ್ರನ್ನ ಕಟ್ಕೊಂಡವರೋ ಇಲ್ಲ. ಏನು ಮೆರೆಸ್ತೀಯಪ್ಪ? ಅಬ್ಬಬ್ಬಬ್ಬ, ಏನು ಇನ್ಯಾರನ್ನ ಕಟ್ಕೊಂಡವರೋ ಇಲ್ಲ ಹೆಂಡ್ರನ್ನ. ಯಾಕಮ್ಮ ಹಂಗೆ ಮಾತಾಡ್ತಾ ಇದೀಯಾ? ಏನು ಮಾಡಿದ್ಲಿ ಇವಾಗ ನಾನು ಹೆಂಡ್ರು? ಏನ ಅಮ್ಮನ ಮನೆಗಿನ ಕೆಲ್ಸಕ್ಕೆ ಮಾಡ್ಕೊಳಕ್ಕೂ ಮೈ ಬಾರ ಅಂತೇನು? ಒಂದು ತೋಟಕ್ಕೆ ಹೋಗೋಷ್ಟಿಲ್ಲ, ಒಂದು ತಡಿಗೆ ಹೋಗೋಷ್ಟಿಲ್ಲ, ಮನೆಗಿನ ಕೆಲಸ ಮಾಡ್ಕೊಳಕ್ಕೂ ಮೈ ಬಾರನ? ಏನು ಒಂದು ತುತ್ತು ಬೇಯಿಸ್ಕೊಂಡು ತಿನ್ನೋದು? ಇವಾಗ ಆದ್ಮೇಲೆ ಯಾರಮ್ಮ ಹೇಳಿದ್ರು ನಿಂಕ? ನನ್ನ ಹೆಂಡ್ರು ಹೇಳಿದ್ಲ ಮೈ ಬಾರ ನೀನು ಬಂದು ಮಾಡ್ಕೊಡು ಅಂತ? ಮಾತಾಡ್ಬೇಡಲೇ, ₹8 ಬಲೆ ಮಾತಾಡ್ತಾ ಇದೆಯಾ ಈ ನಡುವೆ? ನಾನು ನೋಡ್ತಾ ಇದ್ದೀನಿ. ಮತ್ತೆ ನನಗೆ ಯಾರು ಬೇಡ ಆಯಿತಾ? ನನ್ನ ಕೆಲಸ ನಾನು ಮಾಡ್ಕೊತೀನಿ ಅಷ್ಟೇ ಸಾಕು. ನನಗೆ ಯಾವ ಕೆಲಸದವರು ಬೇಕಾಗಿಲ್ಲ. ನಾನು ಬೇಕು ಅಂತ ಹೇಳೂ ಇಲ್ಲ. ಅಮ್ಮನು ಬಂದಾಗಿಂದ ಇಲ್ಲೇ ಕೂತಾಳೆ. ನಾನೇನ ಬಂದು ಮಾತಾಡ್ತಿದ್ನಾ? ಹಾಂ, ನಿನಗೇನಕ್ಕೆ ಬೇಕಮ್ಮ? ನಿನಗೇನಕ್ಕೆ ಬೇಕು? ಏನಕ್ಕೆ ಮಾತಾಡಿಸ್ತೀಯ ನೀನು? ಮೈಸೂರು ಮಹಾರಾಜನ ಮೊಮ್ಮಗಳು ನೀನೇನಕ್ಕೆ ಮಾತಾಡಿಸ್ತೀಯ ಬಿಡು. ಏನಮ್ಮ, ನನ್ನ ಹೆಂಡ್ರ ಮೇಲೆ ಎಲ್ಲರೂ ಅಂಗಿಳಿ ಬಿತ್ತಿದ್ರ? ಅವಳು ಏನೇನೋ ಮಾತಾಡಿದ್ಲೇನಮ್ಮ? ಅದೇನು ಸರೋಜಿಕ್ ಕೆಲಸ ತರಬೇಕು, ನನ್ನ ಹೆಂಡ್ರಿಗೆ ಕೆಲಸ ತರಬೇಡ? ಏಯ್ ಹೋಗ, ಸುಮ್ಮನೆ ಮಾತಾಡಬೇಡ. ಮಾವ ಬಾ, ಬಾ ನೀನು. ಸಾವಿತ್ರಿ, ಇವ್ರಿಗೆಲ್ಲ ದಿಗ್ಲು ಬಿತ್ಕೊಂಡಿದ್ರೆ ಅಷ್ಟೇ. ಯಾರು ದಿಗ್ಲು ಬೀಳೋದು ಬೇಕಾಗಿಲ್ಲ. ಬಾ ಮಾವ ನೀನು, ಬಾ ಕಾಫಿ ಮಾಡ್ಕೊಡ್ತೀನಿ ಬಾ. ನನ್ನ ಹೆಂಡ್ರು ಹೇಳಿದ್ಲು ಅಂತ ನಿಮ್ಮ ಸುಮ್ಮನೆ ಬಿಟ್ಬಿಟ್ಟು ಹೋಗ್ತಾ ಇದ್ದೀನಿ. ನೋಡ್ದೇನತ್ತೆ? ನೋಡ್ದಾ? ಮನೆ ಯಜಮಾನಿ ಅಂತ ಮರ್ಯಾದೆ ಇಲ್ಲ ಅದಕ್ಕೂ. ಮನೆ ಯಜಮಾನಿ ಆಟ ಕುಂಟು ಲೆಕ್ಕಕ್ಕಿಲ್ಲ. ಯಜಮಾನಿ ಅಂತಾಳೆ. ₹100 ಕೊಡಕ್ಕೆ ಹೋಗ್ತಾ ಇಲ್ಲ. ಅಕ್ಕ ಕಾಪ್ನಿಲ್ಲ ನಿಸ್ತಾರಲ್ಲ ಅದ. ಹೋಗಲ್ಲಿ ಎಮ್ಮೆಗಂಗೆ ಹಾಲು ಕರ್ಕೊಂಡ್ ಹೋಗಿ ಕಾಫಿ ಮಾಡ್ಕೊಡ್ತೀನಿ ಹೋಗು. ಬೋಕ ಎತ್ಕೊಬತ್ತೀನಿ ನೀರು. ನನ್ನ ಚಿಕ್ಕವನು ಎಷ್ಟು ಬದಲಾಗ್ಬಿಟ್ನು. ಮುಂಚೆ ಅಮ್ಮ ಅಂದ್ಕೊಂಡು ಹಿಂದೆ ಮುಂದೆ ತಿರುಗ್ತಾ ಇದ್ದಾನ. ಇವಾಗ ಎಷ್ಟು ಮಾತಾಡ್ತಾನೆ. ಅನ್ನೋ ಮರ್ಯಾದೆ ಇಲ್ದಿರ ಮಾತಾಡ್ತಾನಲ್ಲ. ಬರಲಿ, ಅವ್ರ ಅಪ್ಪನ ಇವತ್ತು ಬರಲಿ, ಹೇಳ್ತೀನಿ. ಮುಂದುವರಿಯುವುದು.